ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಒಂದು ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟಕ್ಕೆ ಒಳ್ಳೆ ಬಾಯಿ ಕೆಟ್ಟಿದ್ರೆ ಚೆನ್ನಾಗಿರೋವಂಥ ಬಜ್ಜಿ ಮಾಡಿಕೊಂಡು ತಿನ್ನೋಕ್ಕೆ ಒಂದು ಬಜ್ಜಿ ಹೇಳ್ಕೊಡ್ತಾ ಇದ್ದೀನಿ. ತರಕಾರಿ ಸೊಪ್ಪು ಏನು ಇಲ್ಲ ಅಥವಾ ಹೆಚ್ಚೋದಕ್ಕೆ ಬೇಜಾರಾಯಿತು ಅಂತಂದಾಗ ಈ ಥರ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡೋವಂಥ ಒಂದು ಬಜ್ಜಿ ಮುದ್ದೆ ಮತ್ತು ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಮಗೆ ಬೇಕಾಗಿರೋದು 1 ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಆಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 7ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೋಬೇಕು. ಖಾರ ಚೆನ್ನಾಗಿದ್ದರೆ ಬಜ್ಜಿ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಎಣ್ಣೆ 2 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಆಮೇಲೆ ಕಲ್ಲುಪ್ಪು ಬೇಕಾಗುತ್ತೆ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಸಿಹಿ ಖಾರ ಹುಳಿ ತುಂಬ ಚೆನ್ನಾಗಿರುತ್ತೆ ಇದು ಬಜ್ಜಿಗೆ. ಆಮೇಲೆ ಪಲ್ಯದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಇದು ಹುಚ್ಚಳ ಪುಡಿ ಅಂತ ಹೇಳ್ತೀವಲ್ಲ, ಅದು ಗುರಾಳ್ ಪುಡಿ ಅಂತಾರಲ್ಲ, ಅದು ಸ್ವಲ್ಪ ಬೇಕಾದರೆ ಆಪ್ಷನಲ್ ಅದು. ಆಮೇಲೆ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಕಡಲೆ ಬೀಜ 1 ಬಟ್ಲು ತೊಗೊಂಡಿದ್ದೀವಲ್ಲ, ಅದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬಜ್ಜಿ ಚೆನ್ನಾಗಾಗುತ್ತೆ, ಅಂದರೆ ಶೇಂಗಾ ಬಜ್ಜಿ ತುಂಬ ಚೆನ್ನಾಗಾಗುತ್ತೆ. ಈಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡ್ಮೇಲೆ ಆಫ್ ಮಾಡಿಬಿಟ್ಟು ಈಗ ಆ ಸಿಪ್ಪೆನ ತೆಗೆದಿಟ್ಕೋಬೇಕು. ಸಿಪ್ಪೆ ತೆಗಿಯೋದು ಬೇಡ ಅಂತನೋರು ಬೇಕಾದರೆ ಹಾಗೆ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಸಿಪ್ಪೆನ ಈ ಥರ ಬಿಸಿ ಇರುವಾಗಲೇ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಸಿಪ್ಪೆ ಎಲ್ಲ ತಕ್ಕೊಳ್ಳುತ್ತೆ. ಸಿಪ್ಪೆ ಸಮೇತ ಉಪಯೋಗಿಸಿದ್ರು ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನಾವು ಫಸ್ಟು ರುಬ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಈಗ ನಾವೇನು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಹುರ್ಕೊಂಡ್ರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಏನು ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಮಿಕ್ಕಿದ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋದು. ಈಗ ಅದಕ್ಕೆ ನಾವು ಏನು ಬೀಜ ಹಾಕ್ಕೊಂಡಿದ್ದೀವಲ್ಲ ಕಡಲೆ ಬೀಜ, ಅದನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ, ಉಪ್ಪು ಮತ್ತು ಪಲ್ಯದ ಪುಡಿ, ಒಂಚೂರು ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಶೇಂಗಾ ಬಜ್ಜಿ ಅಲ್ವಾ, ಸೊ ಇದನ್ನು ನೀವು ಗಟ್ಟಿಗಾದರೂ ಮಾಡ್ಕೋಬೋದು, ತೆಳ್ಳಗಾದರೂ ಮಾಡ್ಕೋಬೋದು, ನಿಮ್ಮ ರುಚಿಗೆ ತಕ್ಕಾಗಿ. ಇದಾದಷ್ಟು ದಪ್ಪ ಗಟ್ಟಿ ಇದ್ದರೆ ರುಚಿ ಚೆನ್ನಾಗಾಗುತ್ತೆ ಮುದ್ದೆ ಜೊತೆಗೆ. ಈಗ ನಾವು ಈ ರುಬ್ಕೊಂಡಿದ್ದ ಮಸಾಲೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ನೋಡಿ, ಈರುಳ್ಳಿ ತುಂಬ ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಎರಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ಎರಡು ಚಟಪಟ ಅಂತ ಸಿಡಿದ ಮೇಲೆ ಈಗ ನಾವು ಏನು ಈರುಳ್ಳಿ ಹೆಚ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ಎಷ್ಟು ಉಪಯೋಗಿಸೋಕ್ಕೆ ಸಾಧ್ಯನೋ ಅಷ್ಟು ಉಪಯೋಗಿಸ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಈಗ ಈರುಳ್ಳಿನ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕ್ರಂಚಿಯಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಆದ್ರೂ ತುಂಬ ಚೆನ್ನಾಗಿರುತ್ತೆ ಈ ಹಸಿ ಬಜ್ಜಿಗೆ. ಸೊ ಇದನ್ನು ಒಗ್ಗರಣೆ ಮಾಡ್ಕೊಂಬಿಟ್ಟು ಈಗ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ಗೋಲ್ಡನ್ ಬ್ರೌನ್ ಥರ ಬರೋವರೆಗೂ ನಾವು ಈರುಳ್ಳಿನ ಹುರ್ಕೋಬೇಕು. ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ತಣ್ಣಗಾಗಿರೋದಕ್ಕೆ ನಾವೇನು ಕಡಲೆ ಬೀಜನ ಹುರಿದು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕು. ಈಗ ಅದಕ್ಕೆ ನಾವು ನೀರು ಸೇರಿಸ್ಕೊಳ್ತಿದ್ದೀವಿ. ನೀವು ನೀರು ಮುದ್ದೆಗೆ ಆದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೋಬೋದು. ಇದು ತುಂಬ ತೆಳ್ಳಗೂ ಇದ್ರೂ ಚೆನ್ನಾಗಿರಲ್ಲ, ತುಂಬ ದಪ್ಪ ಇದ್ರೂ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಮೀಡಿಯಮ್ಮಾಗಿ. ಈಗ ನೋಡಿ, ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ. ಸೊ ಇದನ್ನು ನಾನು ಮಿಕ್ಸರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿದ್ದೀನಿ. ಈಗ ಇದರಲ್ಲಿ ಉಪ್ಪಿರುತ್ತೆ, ಹುಳಿ ಮತ್ತು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮುದ್ದೆಗಲ್ವ, ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಇದು ಹೀಗೇ ಹಸಿದೇ ತಿನ್ನಬೇಕು. ಅಂದರೆ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀವಿ, ರುಬ್ಕೊಂಡಿರೋದನ್ನ ಎಲ್ಲ ಹುರಿದು ಹಾಕ್ಕೊಂಡಿರೋಂಥ ರುಬ್ಬಿದ ಮಸಾಲೆ ರೆಡಿಯಾಗಿದೆ. ಈಗ ಹಸಿ ಬಜ್ಜಿ ರೆಡಿಯಾಗಿದೆ. ಈಗ ಅದಕ್ಕೆ ನಾವು ಮುದ್ದೆ ಮಾಡ್ಕೊಳ್ತಾ ಇದ್ದೀವಿ. ಇದು ಮುದ್ದೆ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಸೊಪ್ಪು ಏನೂ ಇಲ್ಲದೆ ಇದ್ದಾಗ ಅಥವಾ ಮಾಡೋಕ್ಕೆ ಬೇಜಾರಾಯಿತು ಅಥವಾ ಟೈಮ್ ಇಲ್ಲ ಅಂತಂದಾಗ ಈ ಥರ ಹಸಿ ಬಜ್ಜಿನ ಮಾಡ್ಕೋಬೋದು. ಶೇಂಗಾ ಬಜ್ಜಿ ತುಂಬ ಒಳ್ಳೆಯದು, ಶೇಂಗಾ ಪ್ರೋಟೀನ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹಳೆ ಕಾಲದ ಅಡುಗೆಗಳೇ, ಮನೇಲಿ ಮಾಡ್ಕೋಬೋದು, ಈಸಿಯಾಗೂ ಮಾಡ್ಕೋಬೋದು. ಇದು ಒಂದು ಹೊತ್ತಿಗೆ ಆಗುತ್ತೆ ಇದು ಶೇಂಗಾ ಬಜ್ಜಿ ಒನ್ ಟೈಮ್, ಯಾಕೆಂದರೆ ನಾವು ಇದನ್ನು ಕುದಿಸೋದಿಲ್ಲ ಅಲ್ವಾ. ಸೊ ಇವಾಗ ನಾವು ಹುರಿದು ಎಲ್ಲ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅಷ್ಟೇ. ಹಾಗಾಗಿ ಅದು 1 ಟೈಮಿಗೆ ಉಪಯೋಗಿಸ್ಕೋಬೋದು. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆಗೆ ಈ ಶೇಂಗಾ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಹಪ್ಪಳ ಎಲ್ಲ ಹಾಕ್ಕೊಂಡು ತಿಂದ್ರಂತೂ ಭಾಳ ಚೆನ್ನಾಗಿರುತ್ತೆ. ಈ ಥರದ ಒಂದು ಮುದ್ದೆ ಮಾಡಿಕೊಂಡು, ಮುದ್ದೆ ತಿನ್ನಲ್ಲ ಅಂತಂದರೆ ಬೇಡ ಅಂದವರು ಅನ್ನದ ಜೊತೆ ಕೂಡ ತಿನ್ಬೋದು. ಇದು ತುಂಬ ಒಳ್ಳೆಯ ಆರೋಗ್ಯದ ಅಡುಗೆ ಅಂತಲೇ ಹೇಳ್ಬೋದು.
ಬಾಯಿ ರುಚಿಗೂ ಚೆನ್ನಾಗಿರುತ್ತೆ. ಅಂದರೆ ಬಾಯಿ ಕೆಟ್ಟಿದ್ರೆ ನಾವಿಲ್ಲಿ ಖಾರ ಎಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹಾಕಿದ್ದೀವಲ್ಲ, ಹಂಗಾಗಿ ರುಚಿನೂ ಇರುತ್ತೆ. ಈ ಥರ ಮುದ್ದೆ ಮಾಡಿಕೊಂಡು ನಾವು ಬಿಸಿ ಬಿಸಿಯಾಗಿರೋ ಮುದ್ದೆ ಜೊತೆ ಶೇಂಗಾ ಬಜ್ಜಿ ಹಾಕ್ಕೊಂಡು ತಿನ್ಬೋದು. ಈ ಥರ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಈ ಥರ ಶೇಂಗಾ ಬಜ್ಜಿನ ನೀವು ಇನ್ನೂ ಬೇಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನಾನು ಸ್ವಲ್ಪ ಈ ಥರ ಗಟ್ಟಿದೆ ಇಷ್ಟಪಡ್ತೀನಿ, ಹಾಗಾಗಿ ಸೊ ಈ ಜೊತೆಗೆ ಸೌತೆಕಾಯಿ ಮತ್ತು ಕಾಳು ಹಪ್ಳ ಇದಿಷ್ಟು ಮಧ್ಯಾಹ್ನದ ಊಟಕ್ಕೆ ಸಿದ್ಧವಾಗಿದೆ. ಈಗ ಮುದ್ದೆ ಮತ್ತು ಶೇಂಗಾ ಬಜ್ಜಿ ಎರಡೂ ರೆಡಿಯಾಗಿದೆ. ನೀವು ಒಂದು ನೋಡಿ ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನನಗೆ ಗೊತ್ತಾಗಬೇಕಲ್ವಾ, ಹಾಗಾಗಿ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.